ರೈತರ ಜಮೀನಿನಲ್ಲಿ ಕಳ್ಳತನ, ರೈತರ ಮೇಲೆ ಹಲ್ಲೆ, ಇನ್ನು ಕೊಡಲಿಯಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಕೂಡ ಯತ್ನ ಮಾಡಿದ್ರಂತೆ. ರೈತರ ಜಮೀನಿನಲ್ಲಿ ಕಳ್ಳತನ ಮಾಡಿದ್ದಾರೆ, ರೈತನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ಕೊಡಲಿಯಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನವನ್ನ ಮಾಡಿದ್ದಾರೆ. ಓರ್ವ ಕಳ್ಳ ಎಸ್ಕೇಪ್, ಮತ್ತೊಬ್ಬ ಕಳ್ಳನನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಕಲಬುರಗಿಯ ಚಿಂಚೋಳಿ ತಾಲೂಕು ಐನಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗ್ರಾಮದ ತೌಫಿಕ್ ಎಂಬಾತನ ಹೆಬ್ಬರಳಿಗೆ ಗಾಯ ಕೂಡ ಆಗಿದೆ. ನಿನ್ನೆ ತಡರಾತ್ರಿ ಐನಾಪುರ ಗ್ರಾಮಕ್ಕೆ ಕಳ್ಳರ ಗ್ಯಾಂಗ್ ನುಗ್ಗಿತ್ತು. ಹೊಲದಲ್ಲಿನ ಪಂಪ್ಸೆಟ್, ಕೇಬಲ್, ಶ್ರೀಗಂಧ ಕಳ್ಳತನ ಮಾಡಿದ್ದಾರೆ. ಕಳ್ಳನನ್ನ ಹಿಡಿದು ಗ್ರಾಮದಲ್ಲೇ ಗ್ರಾಮಸ್ಥರು ಕಟ್ ಹಾಕಿದ್ರು. ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಇನ್ನು ಗಮನಿಸ್ತಾ ಇದ್ರ ಒಬ್ಬ ಕಳ್ಳನನ್ನ ರೈತನ ಜಮೀನಿನಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಯತ್ನ ಮಾಡಿದ್ನಂತೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಆ ಕಳ್ಳನನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಮೊದಲೇ ರೈತ ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ. ಸರಿಯಾಗಿ ಬೆಳೆದಂತಹ ಬೆಳೆ ಒಂದು ಸಲ ಫಸಲು ಕೊಡಲ್ಲ, ಮಳೆಯಿಂದ ಬೆಳೆ ನಾಶ ಆಗುತ್ತೆ. ಈ ರೀತಿಯ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಒಂದು ಕಳ್ಳರ ಹಾವಳಿ ಬೇರೆ ಹೆಚ್ಚಾಗಿದೆ. ನೋಡಿ, ಆ ಕಳ್ಳನನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಇಲ್ಲ ಅಂತಂದ್ರೆ ಆ ರೈತನಿಗೆ ಸಂಬಂಧಪಟ್ಟಂತ ಅಂದ್ರೆ ಏನ್ ಕೃಷಿ ಪರಿಕರಗಳಿರುತ್ತೆ, ಅಥವಾ ಪಂಪ್ಸೆಟ್ ಆಗಿರಬಹುದು, ಅಥವಾ ಒಂದು ಶ್ರೀಗಂಧ ಆಗಿರಬಹುದು, ಅದೆಲ್ಲವನ್ನು ಕೂಡ ಈ ಕಳ್ಳ ಕೊಂಡೊಯ್ತಾ ಇದ್ದಂತೆ. ಸದ್ಯಕ್ಕೆ ಗ್ರಾಮಸ್ಥರು ಅದನ್ನ ಗಮನಿಸಿ ಆತನನ್ನ ಹಿಡಿದಿದ್ದಾರೆ, ಪೊಲೀಸರಿಗೂ ಕೂಡ ಒಪ್ಪಿಸಿದ್ದಾರೆ. ಈ ಒಂದು ಕಳ್ಳರ ಹಾವಳಿಗೆ ಏನಾದ್ರೂ ಬ್ರೇಕ್ ಹಾಕಬೇಕು. ಒಂದು ಕಡೆ ಪ್ರಾಣಿಗಳ ಹಾವಳಿಯಿಂದ ರೈತರು ಪರದಾಡುವಂತ ಪರಿಸ್ಥಿತಿ ಇದೆ. ಯಾವಾಗ ಯಾವ ಪ್ರಾಣಿ ದಾಳಿಯನ್ನ ಮಾಡುತ್ತೆ, ಬೆಳೆ ಎಲ್ಲ ನಾಶ ಆಗುತ್ತೆ, ನಮ್ಮ ಬೆಳೆಯನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತ ರೈತರು ಯೋಚನೆ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಕಳ್ಳರ ಹಾವಳಿ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ಸದ್ಯಕ್ಕೆ ಆ ಕಳ್ಳನನ್ನ ಗ್ರಾಮಸ್ಥರ ಹಿಡಿದು ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಕೊಡಲಿಯಿಂದ ಹಲ್ಲೆ ಕೂಡ ಮಾಡಿದ್ದಂತೆ ಈತ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಈ ಕಳ್ಳನನ್ನ ಹಿಡಿಯಲು ಬಂದಂತಹ ಸಂದರ್ಭದಲ್ಲಿ ಏನು ಹಲ್ಲೆ ಕೂಡ ಮಾಡಿದ್ದಂತೆ. ಹಾಗಾಗಿ ಆತನನ್ನ ಗ್ರಾಮಸ್ಥರು ಸದ್ಯಕ್ಕೆ ಹಿಡಿದಿದ್ದಾರೆ. ಅಲ್ಲಿ ಕಟ್ ಹಾಕಿರುವ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಪೊಲೀಸರು ಬರುವ ತನಕ ಕಟ್ ಹಾಕಿದ್ರೆ, ಯಾಕೆಂತಂದ್ರೆ ಮತ್ತೇನಾದ್ರು ಎಸ್ಕೇಪ್ ಆದ್ರೆ ಮತ್ತೆ ಈತನನ್ನ ಹಿಡಿಯೋದು ಹೆಂಗೆ, ಅದು ಒಂದು ದೊಡ್ಡ ಸವಾಲಾಗ್ಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ಆತನನ್ನ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನು ಕೂಡ ಗ್ರಾಮಸ್ಥರು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.